ರೈಟ್ ಸರ್. ಜಿಲ್ಲಾ ಆಡಳಿತ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ಕೇಳ್ತಾರೆ. ಉಸ್ತುವಾರಿ ಸಚಿವರು ಇಲ್ಲಿ ಮುಸ್ಲಿಮರು ಹೇಗೆ ಹೇಳ್ತಾರೆ ಹಾಗೆ ಕೇಳ್ತಾರೆ. ಮುಸ್ಲಿಮರ ಗುಲಾಮರಾಗಿ ಅವು ಮುಸ್ಲಿಮರು ಕಾನೂನು ಉಲ್ಲಂಘನೆ ಮಾಡಿದರೂ ಅದು ಸಂವಿಧಾನದ ಅಡಿಯಲ್ಲಿ ಬರೋದಿಲ್ಲ. ಬೇರೆಯವರು ಮಾಡಿದರೆ ಅದು ಸಂವಿಧಾನದ ಅಡಿಯಲ್ಲಿ ಬರುತ್ತೆ. ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಒದ್ದು ಒಳಗಡೆ ಹಾಕಿ ಅಂತ ಹೇಳಿ ಘಂಟಾ ಘೋಷವಾಗಿ ಶಂಕ ಊದ್ತಾರೆ. ಅದೇ ಮುಸಲ್ಮಾನರು ಇವತ್ತು ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುವಂಥ ಗೋವುಗಳ ತಡೆದಂಥ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆದರೆ ಇವರು ಒಂದೇ ಒಂದು ಮಾತಾಡೋದಿಲ್ಲ, ಮೌನ ವಹಿಸ್ತಾರೆ. ಮೌನ ಸಮ್ಮತಿ ಲಕ್ಷಣ. ಅಂದರೆ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಲಿ, ಹಿಂದೂ ಸಂಘಟನೆಗಳು ಕುಂದಲಿ ಅನ್ನುವಂತಹ ಭಾವನೆ ಇವರಲ್ಲಿ ಇರುವುದರಿಂದಲೇ ಇವರು ಹಿಂದೂ ಸಂಘಟನೆಗಳನ್ನು ದ್ವೇಷ ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಇವ್ರಿಗೆ ಕಲಿಸ್ತೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಾರದಲ್ಲಿ ಇವರು ಚೆಕ್ ಪೋಸ್ಟ್ಗಳನ್ನು ಹಾಕದೆ ಹೋದರೆ, ಕಸಾಯಿಖಾನೆಗಳಿಗೆ ಬೀಗ ಹಾಕದೆ ಹೋದರೆ, ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ಹೋಗಿ ಜಿಲ್ಲಾಧಿಕಾರಿಗಳ ಎದುರುಗಡೆನೇ ಧರಣಿ ಕೊಡ್ತೇವೆ. ಯಾವುದೇ ಮುಲಾಜಿ ಇಲ್ಲ. ನಮಗೆ ಸಂವಿಧಾನ ಇಲ್ಲಿ ಪಾಲನೆ ಆಗಬೇಕು. ಸಂವಿಧಾನದ ಪಾಠ ಹೇಳ್ತಾರೆ ಇಲ್ಲಿ ಉಸ್ತುವಾರಿ ಸಚಿವರು. ಬುದ್ಧ ತತ್ವ, ಬಸವ ತತ್ವ, ಅಂಬೇಡ್ಕರ್ ತತ್ವ ಅಂತ ಹೇಳ್ತಾರೆ. ಈ ಮೂರೂ ತತ್ವಗಳ ವಿರುದ್ಧವಾಗಿ ಕಸಾಯಿಖಾನೆಗಳು ತಲೆ ಎತ್ತಿದ್ದಾವೆ. ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ. ಇವುಗಳನ್ನು ತಡೆಯುವುದಕ್ಕಾಗಿ ನಾವು ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆನೆ ಧರಣಿಯನ್ನು ನಾವು ಇಟ್ಕೊಳ್ಳೋರಿದ್ದೀವಿ.